ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಡಿಸೆಂಬರ್ 2ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ G20 ಪ್ರೆಸಿಡೆನ್ಸಿ ಅನ್ಪ್ಯಾರಲಲ್ಡ್ ಅ ಕ್ರೂಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಜೈಶಂಕರ್ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಎಸ್ ಜೈಶಂಕರ್ ಅವರು ಭಾರತ G20ಯ ಪ್ರೆಸಿಡೆನ್ಸಿಶಿಪ್ ಅನ್ನ ಅಧ್ಯಕ್ಷೀಯ ಸ್ಥಾನವನ್ನು ಪಡ್ಕೊಳ್ತಾ ಇರತಕ್ಕಂಥದ್ದು ಅನ್ಪ್ಯಾರಲಲ್ಡ್ ಆಗಿದೆ ಮತ್ತು ಒಂದು ಕ್ರೂಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಿ ಭಾರತಕ್ಕೆ ಇದು ಬರ್ತಾ ಇದೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಮತ್ತು 3ರ ಅಡಿಯಲ್ಲಿ ಇಂಪಾರ್ಟೆಂಟ್ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಭಾರತಕ್ಕೆ ಇದೊಂದು ಚಾಲೆಂಜ್ ನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕೆ ಅಂತ ಅಂದ್ರೆ ಭಾರತ ಯಾವ ಸಮಯದಲ್ಲಿ ಈ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಹೊತ್ಕೊಳ್ತಾ ಇದೆ ಅನ್ನುವಂಥದ್ದು ಬಹುಮುಖ್ಯ ಆಗುತ್ತೆ. ಉಕ್ರೇನ್ ಮತ್ತು ರಷ್ಯಾದ ನಡುವೆ ವಾರ್ ಅನ್ನುವಂಥದ್ದು ಇನ್ನೂ ಕೂಡ ಮುಂದುವರಿತಾ ಇದೆ. ಕೋವಿಡ್ ನಿಂದ ನಾವಿನ್ನೂ ಕಂಪ್ಲೀಟ್ ಆಗಿ ಆಚೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಇಡೀ ಜಗತ್ತು ಇನ್ಫ್ಲೇಷನ್ ಅನ್ನ ಎದುರಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಭಾರತದ ಮೇಲೆ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ಸ್ ಗಳನ್ನ ಕಾಣ್ತಿದ್ದೇವೆ. ಈ ರೀತಿಯ ಸಂದರ್ಭದಲ್ಲಿ ಭಾರತ G20ಯ ಪ್ರೆಸಿಡೆನ್ಸಿಶಿಪ್ ಅನ್ನ ಹೊಂದಿರತಕ್ಕಂಥದ್ದು ಭಾರತಕ್ಕೆ ಇದು ಚಾಲೆಂಜಿಂಗ್ ಆದಂತ ಒಂದು ಸಮಯ ಆಗಿದೆ ಇದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ ನಿನ್ನೆಯಷ್ಟೇ ಅಂದ್ರೆ ಥರ್ಸ್ಡೇ ಭಾರತ ಈ G20ಯ ರಾಷ್ಟ್ರ ಅಧ್ಯಕ್ಷೀಯ ಸ್ಥಾನವನ್ನ ಪಡ್ಕೊಂಡಿದ್ದು ಇದು ಈ ಒಂದು ಸಾಲಿನಲ್ಲಿ ಭಾರತ ಅನ್ನುವಂಥದ್ದು ಇಟ್ ಇಸ್ ಮೋರ್ ವರ್ಲ್ಡ್ ರೆಡಿ ಅಂದ್ರೆ ಜಗತ್ತಿಗೆ ಇವತ್ತು ಭಾರತ ಸನ್ನದ್ಧವಾಗಿದೆ ಅನ್ನುವಂಥದ್ದನ್ನ ತೋರಿಸುವಂಥದ್ದು ಮತ್ತು ವರ್ಲ್ಡ್ ಮೋರ್ ಇಂಡಿಯಾ ರೆಡಿ ಅನ್ನುವಂಥದ್ದನ್ನ ತೋರಿಸುವಂತೆ ಭಾರತ ಕಾರ್ಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದು ಎಷ್ಟನೇ ಬಾರಿಗೆ ಭಾರತ G20ಯ ಪ್ರೆಸಿಡೆನ್ಸಿಶಿಪ್ ಅನ್ನ ಪಡ್ಕೊಂಡಿದೆ ಅಂದಾಗ ಇದೇ ಮೊದಲ ಬಾರಿಗೆ G20ಯ ಪ್ರೆಸಿಡೆನ್ಸಿಶಿಪ್ ಅನ್ನ ಭಾರತ ಪಡ್ಕೊಂಡಿರ್ತಕ್ಕಂಥದ್ದು ನಮ್ಗೆ ತಿಳಿದಿರ್ಬೇಕಾಗತ್ತೆ. ಹಾಗೇನೆ ಇದರ ಥೀಮ್ ಏನು ಅಂತ ಅಂದ್ರೆ ಇಂಡಿಯಾದ G20 ಚೇರ್ಮನ್ಶಿಪ್ಪಿನ ಥೀಮ್ ಅಂದ್ರೆ ಒನ್ ಅರ್ತ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್ ಅನ್ನುವಂಥದ್ದು. ಭಾರತದ ಪ್ರೈಮ್ ಮಿನಿಸ್ಟರ್ ಅವರು ಇಂಡಿಯಾದ ಪ್ರೆಸಿಡೆನ್ಸಿ ಅನ್ನುವಂಥದ್ದು ಇನ್ಕ್ಲೂಸಿವ್, ಆಂಬಿಷಿಯಸ್, ಡಿಸೈಸಿವ್ ಮತ್ತು ಆಕ್ಷನ್ ಓರಿಯೆಂಟೆಡ್ ಆಗಿರುತ್ತೆ ಅನ್ನುವಂಥದ್ದನ್ನ ತಿಳಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಸ್ಮರಿಸಬಹುದಾಗುತ್ತೆ. ಹಾಗೇನೆ ಭಾರತವು UNSC ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಮಂತ್ಲಿ ಪ್ರೆಸಿಡೆನ್ಸಿಶಿಪ್ ಅನ್ನ ಪಡ್ಕೊಂಡಿದೆ. ಅದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡೋಣ. ಇಂಡಿಯಾವು UNSC ಯಲ್ಲಿ ಡಿಸೆಂಬರ್ನ ಮಂತ್ಲಿ ಪ್ರೆಸಿಡೆನ್ಸಿಶಿಪ್ ಅನ್ನ ಪಡ್ಕೊಂಡಿದೆ. ಇಂಡಿಯಾ ಅರ್ಲಿಯರ್ ಈಗಾಗಲೇ ಆಗಸ್ಟ್ 2021ರಲ್ಲಿ ಈ ರೀತಿಯ ಒಂದು ಮಂತ್ಲಿ ಪ್ರೆಸಿಡೆನ್ಸಿಶಿಪ್ ಅನ್ನ ಪಡ್ಕೊಂಡಿತ್ತು. ಹಾಗಾದ್ರೆ ಈ ಒಂದು ಮಂತ್ ನಲ್ಲಿ ಭಾರತದ ಅಜೆಂಡಾ ಏನಿದೆ ಅಂತ ಅಂದ್ರೆ ರಿಫಾರ್ಮ್ಡ್ ಮಲ್ಟಿಲ್ಯಾಟ್ರಲಿಸಂಗಾಗಿ ಭಾರತ ಕಾರ್ಯ ಮಾಡುತ್ತೆ. ಹಾಗೇನೆ ಕೌಂಟರ್ ಟೆರರಿಸಂ ಅನ್ನುವಂಥದ್ದು ಈ ರೀತಿಯ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಯಾವಾಗಲೂ ಕೂಡ ಭಾರತದ ಮೊದಲ ಪ್ರಿಫರೆನ್ಸ್ ಆಗಿರುತ್ತೆ. ಹಾಗೇನೆ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿಯನ್ನ ಕಾಪಾಡಿಕೊಳ್ಳುವಂಥದ್ದು ಮುಖ್ಯವಾದಂತಹ ಅಂಶ. ನ್ಯೂ ಓರಿಯೆಂಟೇಷನ್ ಫಾರ್ ರಿಫಾರ್ಮ್ಡ್ ಮಲ್ಟಿಲ್ಯಾಟ್ರಲಿಸಂ ಅಂತ ಹೇಳಿ ನಾಮ್ಸ್ ಅನ್ನುವಂತ ಒಂದು ಹೊಸದಾದಂತ ಓರಿಯೆಂಟೇಷನ್ ಅನ್ನ ಇಲ್ಲಿ ಕಾಣಬಹುದಾಗುತ್ತೆ. ಇದು ಕರೆಂಟ್ ಮಲ್ಟಿಲ್ಯಾಟ್ರಲ್ ಆರ್ಕಿಟೆಕ್ಚರ್ ನಲ್ಲಿ ರಿಫಾರ್ಮ್ಸ್ ಗಳನ್ನ ಎನ್ವಿಸೇಜ್ ಮಾಡುತ್ತೆ ವಿತ್ ದಿ UN ಅಟ್ ಇಟ್ಸ್ ಸೆಂಟರ್. ಹಾಗೇನೆ ಇದನ್ನ ಮೋರ್ ರೆಪ್ರೆಸೆಂಟೇಟಿವ್ ಆಗಿ ಮಾಡುವಂಥದ್ದು ಮತ್ತು ಪರ್ಪಸ್ ಗೆ ಫಿಟ್ ಆಗುವಂತೆ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ. ಈ ಎಲ್ಲ ಕಾರ್ಯಗಳು ಭಾರತ ಮುನ್ನೋಡ್ತಾ ಇರ್ತಕ್ಕಂಥದ್ದು. ಇಂಡಿಯಾದ ಪ್ರಯಾರಿಟಿ ಇಶ್ಯೂಸ್ ಗಳನ್ನ 5S ಇಂದ ಇದು ಗೈಡ್ ಆಗ್ತಿರ್ತಕ್ಕಂಥದ್ದನ್ನ ಕಾಣಬಹುದು. 5S ಗಳನ್ನ ನಾವು ನೆನ್ಪಿಟ್ಕೊಳ್ಬೇಕು. ಮೈನ್ಸ್ ನಲ್ಲಿ ಈ ರೀತಿಯ ಅಂಶಗಳನ್ನ ನಾವು ಆಡ್ ಮಾಡ್ಕೊಳ್ಬಹುದು ನಮ್ಮ ಉತ್ತರಗಳಲ್ಲಿ. 5S ಅಂತ ಅಂದ್ರೆ ಸಮ್ಮಾನ್, ಸಂವಾದ್, ಸಹಯೋಗ್, ಶಾಂತಿ, ಸಮೃದ್ಧಿ. ಸಮ್ಮಾನ್ ಅಂತ ಅಂದ್ರೆ ರೆಸ್ಪೆಕ್ಟ್, ಸಂವಾದ್ ಅಂದ್ರೆ ಡೈಲಾಗ್, ಸಹಯೋಗ್ ಅಂತ ಅಂದ್ರೆ ಕೋಆಪರೇಷನ್, ಶಾಂತಿ ಪೀಸ್, ಸಮೃದ್ಧಿ ಪ್ರಾಸ್ಪೆರಿಟಿ. ಈ 5 ಕೂಡ ಭಾರತದ ಗೈಡಿಂಗ್ ಪ್ರಿನ್ಸಿಪಲ್ಸ್ ಆಗಿದೆ. ಇಲ್ಲಿ ಭಾರತದ ಪ್ರಯಾರಿಟಿ ಏನು ಅಂತ ಅಂದಾಗ ಈ 5 ಕೂಡ ಗೈಡ್ ಮಾಡುತ್ತೆ ಭಾರತ ಯಾವ ರೀತಿಯಾಗಿ ಪ್ರಯಾರಿಟೈಸ್ ಮಾಡುತ್ತೆ UNSCಯ ಈ ಒಂದು ಮಂತ್ಲಿ ಪ್ರೆಸಿಡೆನ್ಸಿಶಿಪ್ ಅನ್ನ ಅಂತ ಹೇಳಿ. ರೀಸೆಂಟ್ ಇಶ್ಯೂಸ್ ವಿತ್ ರಿಗಾರ್ಡ್ ಟು ರೆಪ್ರೆಸೆಂಟೇಷನ್ ಆಫ್ UN ಮೆಂಬರ್ಶಿಪ್ ಅಂತ ಹೇಳಿ ನೋಡೋದೇ ಆದ್ರೆ ಒಂದು ಓವರ್ ರೆಪ್ರೆಸೆಂಟೇಷನ್ ಇಲ್ಲಿರ್ತಕ್ಕಂಥ ಸಮಸ್ಯೆ, ಹಾಗೆ ಅಂಡರ್ ರೆಪ್ರೆಸೆಂಟೇಷನ್ ಕೂಡ. ಓವರ್ ರೆಪ್ರೆಸೆಂಟೇಷನ್ ಯಾಕೆ ಅಂತ ಅಂದ್ರೆ ಹ್ಯೂಜ್ ಯುರೋಪಿಯನ್ ಬಯಾಸ್ ಅನ್ನುವಂಥದ್ದು P5 ಕಂಟ್ರೀಸ್ ಗಳಲ್ಲಿ ಇರ್ತಕ್ಕಂಥದ್ದು. ಪರ್ಮನೆಂಟ್ 5 ಅನ್ನುವಂಥದ್ದು UK, ಫ್ರಾನ್ಸ್, ರಷ್ಯಾ 3 ಕೂಡ ಒಂದೇ ಕಾಂಟಿನೆಂಟ್ ಇಂದ ಬರ್ತಿರ್ತಕ್ಕಂಥ ರಾಷ್ಟ್ರಗಳನ್ನ ಹೊಂದಿರೋದ್ರಿಂದ ಇದು ಒಂದು ಕಡೆಗೆ ಓವರ್ ರೆಪ್ರೆಸೆಂಟೇಷನ್ ಅನ್ನ ನೀಡಿದಂತಾಗುತ್ತೆ. ಇನ್ನ ಅಂಡರ್ ರೆಪ್ರೆಸೆಂಟೇಷನ್ ಅನ್ನ ಲ್ಯಾಟಿನ್ ಅಮೆರಿಕಾ, ಕೆರಿಬಿಯನ್ ಗ್ರೂಪ್, ಅರಬ್ ವರ್ಲ್ಡ್, ಆಫ್ರಿಕಾ ಇಲ್ಲೆಲ್ಲೂ ಕೂಡ ಸಿಂಗಲ್ ಪರ್ಮನೆಂಟ್ ಮೆಂಬರ್ಶಿಪ್ ಕೂಡ ಇಲ್ಲದೆ ಇರೋದ್ರಿಂದಾಗಿ ಆ ರೀತಿ ಆಗುವಂಥದ್ದು ಅಂಡರ್ ರೆಪ್ರೆಸೆಂಟೇಷನ್ ಕೆಲವೊಂದು ಕಡೆಗೆ ಅಂದ್ರೆ ರೀಜನಲ್ ಡಿಸ್ಪ್ಯಾರಿಟಿ ಅನ್ನುವಂಥದ್ದು ವಿತ್ ಕಾಂಟಿನೆಂಟ್ಸ್ ಕಾಣಿಸ್ಕೊಳ್ತಾ ಇದೆ. ಹಾಗೇನೆ ವಿಟೋ ಪವರಿನ ಕುರಿತಂತೆ ಕ್ವೆಶನ್ ಕೂಡ ಇರ್ತಕ್ಕಂಥದ್ದು. ನಾನ್ ಟ್ರಾನ್ಸ್ಪರೆಂಟ್ ಆಗಿ UNSCಯ ಫಂಕ್ಷನ್ ಆಗುವಂಥದ್ದು ಕೂಡ ಒಂದು ಸಮಸ್ಯೆ ಆಗುತ್ತೆ ಮತ್ತು ನಾರ್ತ್ ಸೌತ್ ಇನ್ಇಕ್ವಾಲಿಟಿ ಕೂಡ ನಮ್ಮಲ್ಲಿ UNSCಯಲ್ಲಿ ಕಾಣಸಿಗುವಂಥದ್ದು. ಹಾಗಾಗಿ UN ಅನ್ನುವಂಥದ್ದು ಇಟ್ ಇಸ್ ದಿ ಓನ್ಲಿ ಪ್ಲೇಸ್ ಆನ್ ದಿ ಅರ್ತ್
ಇಲ್ಲಿ ಎಲ್ಲ ರಾಷ್ಟ್ರಗಳು ಕೂಡ ಗ್ಯಾದರ್ ಆಗೋದಕ್ಕೆ ಮತ್ತು ಡಿಸ್ಕಸ್ ಮಾಡೋದಕ್ಕೆ ಕಾಮನ್ ಪ್ಲಾಟ್ಫಾರ್ಮ್ಸ್ ಗಳು ಒದಗುತ್ತೆ. ಕಾಮನ್ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಅನ್ನ ಇಲ್ಲೇ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಇದನ್ನ ಶೇರ್ಡ್ ಸೊಲ್ಯೂಷನ್ಸ್ ಗಳನ್ನ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಪಡ್ಕೊಳ್ಳೋದಕ್ಕೆ ನಾವು ಯುನೈಟೆಡ್ ನೇಷನ್ ಪ್ಲಾಟ್ಫಾರ್ಮ್ಸ್ ಗಳನ್ನ ಬಳಸ್ಕೊಳ್ಬೇಕಾಗತ್ತೆ. ಕೋಆಪರೇಷನ್ ಅನ್ನುವಂಥದ್ದು ಬಹುಮುಖ್ಯ ಆಗುತ್ತೆ. ಮುಂದಿನ ಆರ್ಟಿಕಲ್, ಹೌ ಡು ಪರ್ಸನಾಲಿಟಿ ರೈಟ್ಸ್ ಪ್ರೊಟೆಕ್ಟ್ ಸೆಲೆಬ್ರಿಟೀಸ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 4ರ ಅಡಿಯಲ್ಲಿ ಎಥಿಕ್ಸ್ಗೆ ಪೂರಕವಾಗುವಂತ ಒಂದು ಆರ್ಟಿಕಲ್ ಆಗಿರುತ್ತೆ ಇದು. ಇತ್ತೀಚೆಗೆ ಡೆಲ್ಲಿ ಹೈಕೋರ್ಟ್ ಅನ್ನುವಂಥದ್ದು ಒಂದು ಇಂಟ್ರಿಮ್ ಆರ್ಡರ್ ಅನ್ನ ಪಾಸ್ ಮಾಡಿದೆ. ಬಾಲಿವುಡ್ ಸ್ಟಾರ್ ಆದಂತ ಅಮಿತಾಬ್ ಬಚ್ಚನ್ ಅವರ ಹೆಸರು, ಇಮೇಜ್ ಅಥವಾ ವಾಯ್ಸ್ ಅನ್ನ ಅನ್ಲಾಫುಲ್ ಆಗಿ ಯೂಸ್ ಮಾಡ್ಕೊಳ್ಳೋದನ್ನ ಪ್ರಿವೆಂಟ್ ಮಾಡೋದಕ್ಕೆ ಅಂತ ಹೇಳಿ ಈ ರೀತಿಯ ಒಂದು ಇಂಟ್ರಿಮ್ ಆರ್ಡರ್ ಪಾಸ್ ಆಗಿರ್ತಕ್ಕಂಥದ್ದು. ಕೋರ್ಟ್ ಅನ್ನುವಂಥದ್ದು ಪರ್ಸನಾಲಿಟಿ ರೈಟ್ಸ್ ಆಫ್ ದಿ ಆಕ್ಟರ್ ಅವರನ್ನ ಇನ್ಫ್ರಿಂಜ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇಲ್ಲಿ ಕೋರ್ಟ್ ರಿಸ್ಟ್ರೈನ್ ಮಾಡಿರೋದನ್ನ ನಾವು ಕಾಣಬಹುದಾಗಿದೆ. ಇದರ ಹಿನ್ನೆಲೆಯಲ್ಲಿ ಪರ್ಸನಾಲಿಟಿ ರೈಟ್ಸ್ ಅಂದ್ರೆ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಇದು ಒಬ್ಬ ವ್ಯಕ್ತಿಯ ರೈಟ್ ಆಗಿದ್ದು ಇಲ್ಲಿ ಅವರ ಓನ್ ಪರ್ಸನಾಲಿಟಿಯನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆತನಿಗಿರ್ತಕ್ಕಂಥ ಒಂದು ರೈಟ್ ಆಗುತ್ತೆ. ಹಾಗೇನೆ ಇದು ಕೂಡ ರೈಟ್ ಟು ಪ್ರೈವಸಿ ಅಥವಾ ರೈಟ್ ಟು ಪ್ರಾಪರ್ಟಿಯ ಅಡಿಯಲ್ಲಿ ಬರುವಂತ ರೈಟ್ ಅಂತಾನೆ ಗುರುತಿಸ್ಕೊಳ್ಳುತ್ತೆ. ಈ ರೈಟ್ಸ್ ಗಳು ಸೆಲೆಬ್ರಿಟೀಸ್ಗಳಿಗೂ ಕೂಡ, ಅಂದ್ರೆ ಎಲ್ಲ ವ್ಯಕ್ತಿಗಳಿಗೂ ಕೂಡ ಇದಿರುತ್ತೆ. ಹಾಗಾಗಿ ಸೆಲೆಬ್ರಿಟೀಸ್ಗಳು ಅವರ ಹೆಸರು, ಫೋಟೋಗ್ರಾಫ್ ಅಥವಾ ಅವರ ವಾಯ್ಸಸ್ ಗಳನ್ನ ಬೇರೆಯವರು ಬಳಸ್ಕೊಳ್ಳದೆ ಇರುವಂತೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗಿರುವಂತ ಪರ್ಸನಾಲಿಟಿ ರೈಟ್ ಅನ್ನುವಂಥದ್ದು ಅಪ್ಲಿಕಬಲ್ ಆಗುತ್ತೆ. ಹಾಗಾಗಿ ಈ ರೀತಿ ಮಿಸ್ಯೂಸ್ ಆಗಬಾರ್ದು, ಅವ್ರಿಗೂ ಕೂಡ ಪರ್ಸನಾಲಿಟಿ ರೈಟ್ ಇದೆ, ಅದು ಪ್ರೊಟೆಕ್ಟ್ ಆಗ್ಬೇಕು ಅನ್ನುವಂಥದ್ದು ಡೆಲ್ಲಿಯ ಕೋರ್ಟಿನ ಇಂಟರಿಮ್ ಆರ್ಡರ್ ಆಗಿರ್ತಕ್ಕಂಥದ್ದು. ಪರ್ಸನಾಲಿಟಿ ರೈಟ್ ಎರಡು ಮುಖ್ಯವಾದಂತ ಟೈಪ್ಸ್ ಆಫ್ ರೈಟ್ಸ್ ಗಳನ್ನ ಹೊಂದಿರುತ್ತೆ. ಒಂದು ರೈಟ್ ಆಫ್ ಪಬ್ಲಿಸಿಟಿ, ಅಥವಾ ಅವರ ಒಂದು ಇಮೇಜ್ ಅನ್ನ ಅಥವಾ ಅವರ ಲೈಕ್ನೆಸ್ ಅನ್ನ ಕಮರ್ಷಿಯಲಿ ಎಕ್ಸ್ಪ್ಲಾಯ್ಟ್ ಆಗದಂತೆ ನೋಡ್ಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿಗೆ ಅಥವಾ ಸೆಲೆಬ್ರಿಟಿಗೆ ಇರತಕ್ಕಂಥ ರೈಟೇ ಈ ರೈಟ್ ಆಫ್ ಪಬ್ಲಿಸಿಟಿ ಅನ್ನುವಂಥದ್ದು. ಎರಡನೇದಾಗಿ ರೈಟ್ ಟು ಪ್ರೈವಸಿ ಅಥವಾ ರೈಟ್ ಟು ನಾಟ್ ಹ್ಯಾವ್ ಒನ್ಸ್ ಪರ್ಸನಾಲಿಟಿ ರೆಪ್ರೆಸೆಂಟೆಡ್ ಪಬ್ಲಿಕ್ಲಿ ವಿತೌಟ್ ಪರ್ಮಿಷನ್, ಅಂದ್ರೆ ಅವರ ಒಂದು ಪರ್ಮಿಷನ್ ಇಲ್ಲದೆ ಅವರ ಪರ್ಸನಾಲಿಟಿಗೆ ಕುರಿತಂತ ಯಾವುದೇ ವಿಚಾರಗಳನ್ನ ಪಬ್ಲಿಕ್ ಆಗಿ ರೆಪ್ರೆಸೆಂಟ್ ಮಾಡದೇ ಇರುವಂತದ್ದು. ರೈಟ್ ಟು ಪ್ರೈವಸಿ, ರೈಟ್ ಆಫ್ ಪಬ್ಲಿಸಿಟಿ ಎರಡು ಕೂಡ ಈ ಪರ್ಸನಾಲಿಟಿ ರೈಟ್ಸ್ ಗಳ ಭಾಗವಾಗಿರುತ್ತೆ. ಸ್ಟ್ಯಾಟ್ಯೂಟ್ಸ್ ಲೈಕ್ ಟ್ರೇಡ್ ಮಾರ್ಕ್ಸ್ ಆಕ್ಟ್ 1999 ಆಗಿರಬಹುದು, ಕಾಪಿರೈಟ್ ಆಕ್ಟ್ 1957 ಆಗಿರಬಹುದು, ಇವು ಪಬ್ಲಿಸಿಟಿ ರೈಟ್ಸ್ ಗಳನ್ನ ಗವರ್ನ್ ಮಾಡ್ತವೆ. ಇದು ನಮಗೆ ತಿಳಿದಿರಲಿ. ಪಬ್ಲಿಸಿಟಿ ರೈಟ್ಸ್ ಗಳ ಕುರಿತಂತೆ ನಾವು ಎಲ್ಲಿ ಮಾತನಾಡ್ತೇವೆ ಅಂದಾಗ ಟ್ರೇಡ್ ಮಾರ್ಕ್ಸ್ ಆಕ್ಟ್ 1999, ಕಾಪಿರೈಟ್ಸ್ ಆಕ್ಟ್ 1957 ಅಡಿಯಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಆಗಿರ್ತಕ್ಕಂಥದ್ದು. ಎಥಿಕಲ್ ಇಶ್ಯೂಸ್ ಗಳು ಇಲ್ಲಿ ಏನ್ ಇನ್ವಾಲ್ವ್ ಆಗಿದೆ ಅಂತ ಅಂದ್ರೆ, ಕನ್ಸ್ಯೂಮರ್ಸ್ ಆರ್ ಆಫನ್ ಮಿಸ್ಲೆಡ್ ಆಗಿರ್ತಾರೆ. ಒಂದು, ಫಾಲ್ಸ್ ಅಡ್ವರ್ಟೈಸ್ಮೆಂಟ್ಸ್ ಗಳ ಮುಖಾಂತರವಾಗಿ ಕೆಲವೊಂದು ಪ್ರಾಡಕ್ಟ್ಸ್ ಗಳನ್ನ ಅವರು ಮಿಸ್ಲೀಡ್ ಆಗಿ ಓನ್ ಮಾಡುವಂತದ್ದು, ಕೆಲವೊಂದು ರಾಂಗ್ ಎಂಡೋರ್ಸ್ಮೆಂಟ್ಸ್ ಗಳು ಕೂಡ ಇದಕ್ಕೆ ಕಾರಣ ಆಗುತ್ತೆ. ಇದರಿಂದಾಗಿ ಕನ್ಸ್ಯೂಮರ್ಸ್ ಗಳಿಗೆ ಆ ಪ್ರಾಡಕ್ಟ್ ನಲ್ಲಿ ಇರತಕ್ಕಂಥ ಟ್ರಸ್ಟ್ ಅನ್ನುವಂಥದ್ದು ಲಾಸ್ ಆಗ್ತಾ ಹೋಗುತ್ತೆ. ಇದು ಕೇವಲ ಆ ಪ್ರಾಡಕ್ಟ್ ಗೆ ಮಾತ್ರ ಇಂಪ್ಯಾಕ್ಟ್ ಆಗೋದಿಲ್ಲ, ಬದಲಾಗಿ ಸಾಮಾನ್ಯವಾಗಿ ಜನರಲ್ ಆಗಿ ಕನ್ಸ್ಯೂಮರ್ಸ್ ಗಳ ಟ್ರಸ್ಟ್ ಅನ್ನುವಂಥದ್ದು ಹಾಳಾಗ್ತಾ ಹೋಗುತ್ತೆ. ಇನ್ನ ಲಾನ ವೈಲೇಷನ್ ಕೂಡ ಇಲ್ಲಿ ಆದಂತಾಗುತ್ತೆ. ಅಮೆಂಡ್ಮೆಂಟ್ ಅನ್ನ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಈಗಾಗಲೇ ತರಲಾಗಿದ್ದು, ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಸ್ ಅಥವಾ ಎಂಡೋರ್ಸ್ಮೆಂಟ್ಸ್ ಗಳನ್ನ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಗಳ ಮೇಲೆ ಮಾಡುವಂತಿಲ್ಲ, ಅದರ ಮೇಲೆ ಚೆಕ್ ಅನ್ನುವಂಥದ್ದು ಇರಬೇಕು ಅಂತ ಹೇಳಿ ಈಗಾಗಲೇ ತಿಳಿಸಲಾಗಿದೆ. ಇದಕ್ಕೆ ಅಂತ ಹೇಳಿ ಯಾರು ಈ ರೀತಿ ಎಂಡೋರ್ಸ್ ಮಾಡ್ತಾರೆ ಅಂಥವ್ರಿಗೆ ಪೆನಾಲ್ಟಿಯನ್ನ ಕೂಡ ಇಂಪೋಸ್ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಮತ್ತು ಇಲ್ಲಿರ್ತಕ್ಕಂಥ ಮತ್ತೊಂದು ಎಥಿಕಲ್ ಇಶ್ಯೂ ಅಂತ ಅಂದ್ರೆ ಒನ್ಸ್ ಪ್ರೈವಸಿ ಅನ್ನುವಂಥದ್ದು. ಈವನ್ ಸೆಲೆಬ್ರಿಟೀಸ್ ಆದ್ರೆ ಅವರು ಕೂಡ ಒಂದು ಪರ್ಸನ್ ಆಗಿದ್ದು ಅವರ ಪರ್ಸನಾಲಿಟಿ ರೈಟ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ, ಅವರ ಪ್ರೈವಸಿಗೆ ಇದು ಧಕ್ಕೆ ಆಗುತ್ತೆ. ಹಾಗಾಗಿ ಒಬ್ಬರ ಪ್ರೈವಸಿಯ ವೈಲೇಷನ್ ಕೂಡ ಇಲ್ಲಿ ಮತ್ತೊಂದು ಎಥಿಕಲ್ ಇಶ್ಯೂ ಆಗ್ತಾ ಇರ್ತಕ್ಕಂಥದ್ದು. ಇಂದಿನ ಎಕ್ಸ್ಪ್ಲೈನರ್ ಸೆಕ್ಷನ್ ಅಲ್ಲಿ ಇರ್ತಕ್ಕಂಥ ಒಂದು ಆರ್ಟಿಕಲ್ ಅನ್ನ ಚರ್ಚೆ ಮಾಡೋಣ. ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಮತ್ತು 3ರ ಅಡಿಯಲ್ಲಿ ಇದನ್ನ ನಾವು ಓದ್ಕೊಳ್ಬಹುದಾಗುತ್ತೆ. ಹೌ ವಿಲ್ ಗ್ಲೋಬಲ್ ಲೇ ಆಫ್ಸ್ ಇಂಪ್ಯಾಕ್ಟ್ ಇಂಡಿಯಾ ಅನ್ನುವಂಥದ್ದು. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಕೆಲಸದಿಂದ ಕೆಲಸಗಾರರನ್ನ ಕಿತ್ತೊಗೆಯುವಂಥದ್ದು ಹೇಗೆ ಭಾರತಕ್ಕೆ ಇಂಪ್ಯಾಕ್ಟ್ ಅನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದನ್ನ ಚರ್ಚೆ ಮಾಡೋಣ. ಉದಾಹರಣೆಗೆ ಯುಎಸ್ ನಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಕಳೆದ 2 ತಿಂಗಳುಗಳಲ್ಲಿ 60,000ದಷ್ಟು ಎಂಪ್ಲಾಯ್ಮೆಂಟ್ ನಿಂದ ಜಾಬ್ಸ್ ನಿಂದ ಕೆಲವರನ್ನ ತೆಗೆದು ಹಾಕಿರ್ತಕ್ಕಂಥದ್ದು. ಹಾಗೂ MNCs ಗಳಲ್ಲಿ ಮುಖ್ಯವಾಗಿ ಈ ಕಾರ್ಯಗಳು ಆಗ್ತಾ ಇದೆ. ಮಲ್ಟಿ ನ್ಯಾಷನಲ್ ಕಂಪನೀಸ್ ಗಳಲ್ಲಿ ಮ್ಯಾಸಿವ್ ಲೇ ಆಫ್ಸ್ ಗಳನ್ನು ಕೂಡ ಈಗ US ಅನೌನ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಏನಿದು ಲೇ ಆಫ್ ಅನ್ನುವಂಥದ್ದನ್ನ ಮೊದಲಿಗೆ ತಿಳ್ಕೊಳ್ಳೋದೇ ಆದ್ರೆ, ಐದರ್ ಇಟ್ ಮೈಟ್ ಬಿ ಟೆಂಪರರಿ ಆರ್ ಇಟ್ ಮೈಟ್ ಬಿ ಪರ್ಮನೆಂಟ್. ಟೆಂಪರರಿ ಅಥವಾ ಪರ್ಮನೆಂಟ್ ಆಗಿ ಎಂಪ್ಲಾಯೀಸ್ ಗಳನ್ನ ಎಂಪ್ಲಾಯರ್ಸ್ ಗಳು ಕೆಲಸದಿಂದ ತೆಗೆದು ಹಾಕ್ತಾರೆ. ಆದ್ರೆ ಇಲ್ಲಿ ಎಂಪ್ಲಾಯೀಸ್ ಗಳ ಪರ್ಫಾರ್ಮೆನ್ಸಿನ ಸಮಸ್ಯೆ ಆಗಿರೋದಿಲ್ಲ, ಇದನ್ನು ಬಿಟ್ಟು ಬೇರೆ ಕಾರಣಗಳನ್ನ ನೀಡಿ ಅವರನ್ನ ಕೆಲಸದಿಂದ ತೆಗೆದು ಹಾಕುವಂತದ್ದು, ಇದನ್ನ ನಾವು ಲೇ ಆಫ್ ಅಂತ ಹೇಳಿ ಗುರುತಿಸಬಹುದಾಗುತ್ತೆ. ಹಾಗಾದ್ರೆ ಈ ರೀತಿಯ ಲೇ ಆಫ್ಸ್ ಗಳಿಗೆ ಕಾರಣ ಏನು ಅಂತ ಅಂದ್ರೆ, ರಿಸೆಷನ್ ಒಂದ್ ವೇಳೆ ಬರ್ತಾ ಇದೆ, ಅಥವಾ ನಮ್ಮ ಆರ್ಥಿಕತೆ ಸ್ಥಿರವಾಗಿಲ್ಲ, ಅಥವಾ ನಮ್ಮ ಆರ್ಥಿಕತೆ ಒಂದಷ್ಟು ದೃಢವಾಗಿಲ್ಲ ಅನ್ನುವಂತ ಸಂದರ್ಭದಲ್ಲಿ ಕಾಸ್ಟ್ ಕಟ್ಟಿಂಗ್ ಅನ್ನ ಮಾಡುವಂತ ಅವಶ್ಯಕತೆ ಇರುತ್ತೆ.
ಯಾವಾಗ ನಮ್ಮ ಬಡ್ಜೆಟ್ ಅನ್ನುವಂಥದ್ದು ನಮಗೆ ಎಕ್ಸ್ಪೆಕ್ಟೆಡ್ ಅಮೌಂಟ್ ನಲ್ಲಿ ಇರೋದಿಲ್ಲ, ಆಗ ಕಾಸ್ಟ್ ಕಟ್ಟಿಂಗಿನ ಅವಶ್ಯಕತೆ ಇರುತ್ತೆ. ಗ್ಲೋಬಲ್ ರಿಸೆಷನ್ನಿನ ಮಾತುಕತೆಗಳು ನಡೀತಾ ಇದೆ. ಟೆಕ್ನಾಲಜಿ ಕಂಪನೀಸ್ಗಳಲ್ಲಿ ನಾವು ಗ್ರೋತ್ ಅನ್ನುವಂಥದ್ದು ಅಷ್ಟಾಗಿ ಆಗದೆ ಇರ್ತಕ್ಕಂಥದ್ದು, ಅಂದ್ರೆ ಈಗ ಆಲ್ರೆಡಿ ಒಂದು ಪೀಕ್ ನಲ್ಲಿ ಗ್ರೋತ್ ಇದ್ದು ಅದು ಇವಾಗ ಒಂದಷ್ಟು ಇಳಿಮುಖದಲ್ಲಿ ಇರೋದನ್ನ ಕಾಣ್ತಿದ್ದೇವೆ. ಮತ್ತು ಬಿಗ್ ಸ್ಪೆಂಡರ್ಸ್ ಗಳಲ್ಲಿ ರಿಸೆಷನ್ ಅನ್ನ ಕಾಣ್ತಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕಾಸ್ಟ್ ಕಟ್ಟಿಂಗಿಗೆ ಕಾರಣ ಆಗ್ತಾ ಇದೆ. ಮತ್ತು ಕಾಸ್ಟ್ ಕಟ್ಟಿಂಗ್ ಅನ್ನುವಂಥದ್ದು ಒನ್ ಆಫ್ ದಿ ಮೈನ್ ರೀಸನ್ ಆಗ್ತಾ ಇದೆ ಲೇ ಆಫ್ಸ್ ಗಳಿಗೆ. ಯಾಕೆಂದ್ರೆ ಕಂಪನೀಸ್ಗಳು ಎನಫ್ ಪ್ರಾಫಿಟ್ಸ್ ಗಳನ್ನ ಮಾಡ್ತಾ ಇಲ್ಲ, ಅವುಗಳ ಎಕ್ಸ್ಪೆನ್ಸಸ್ ಅನ್ನ ಕವರ್ ಮಾಡ್ಕೊಳ್ಳೋದಕ್ಕೆ ಕಂಪನೀಸ್ಗಳು ಎನಫ್ ಪ್ರಾಫಿಟ್ ಅನ್ನ ಮಾಡ್ತಾ ಇಲ್ಲ. ಸಬ್ಸ್ಟಾನ್ಷಿಯಲ್ ಎಕ್ಸ್ಟ್ರಾ ಕ್ಯಾಶ್ ಬೇಕಾಗುತ್ತೆ ಅವರಿಗೆ ಡೆಪ್ಟ್ ಅನ್ನ ಪೇ ಮಾಡೋದಕ್ಕೆ. ಆದ್ರೆ ಆ ಒಂದು ಸಮಸ್ಯೆನ ಅಡ್ರೆಸ್ ಮಾಡ್ಲಿಕ್ಕೆ ಲೇ ಆಫ್ ಅನ್ನೋದ್ರ ಮೊರೆ ಹೋಗ್ತಾ ಇದ್ದಾರೆ ಈಗ ಕಂಪನೀಸ್ಗಳು. ಇಂಡಿಯನ್ ಸ್ಟಾರ್ಟ್ಅಪ್ಸ್ ಗಳು ಕೂಡ ಈ ರೀತಿಯ ಸಮಸ್ಯೆಗಳನ್ನ ಈಗ ಫೇಸ್ ಮಾಡಬೇಕಾಗಿರೋದನ್ನ ಮೀಡಿಯಾ ರಿಪೋರ್ಟ್ಸ್ ಗಳು ನಮಗೆ ತಿಳಿಸ್ತಾ ಇದೆ. 10,000 ಎಂಪ್ಲಾಯೀಸ್ ಗಳನ್ನ ಈಗಾಗಲೇ ಸ್ಟಾರ್ಟ್ಅಪ್ಸ್ ಗಳಿಂದ ತೆಗೆದು ಹಾಕುವಂತದ್ದು ಆಗಿದೆ 2022ರಲ್ಲಿ, ಮುಖ್ಯವಾಗಿ ಎಜುಕೇಶನ್ ಟೆಕ್ನಾಲಜಿ ಮತ್ತು ಇ ಕಾಮರ್ಸ್ ಸ್ಟಾರ್ಟ್ಅಪ್ಸ್ ಗಳಲ್ಲಿ ಎನ್ನುವಂಥದ್ದು ಗಮನಾರ್ಹ. ಹಾಗಾದ್ರೆ ಎಕನಾಮಿಕ್ ರಿಸೆಷನ್ ಫಿಯರ್ ನ ಬಗ್ಗೆ ತಿಳ್ಕೊಳ್ಳೋದೇ ಆದ್ರೆ, ಕಂಪನೀಸ್ಗಳು ಈಗ ಪೊಟೆನ್ಶಿಯಲ್ ಎಕನಾಮಿಕ್ ರಿಸೆಷನ್ ಆಗಬಹುದು ಅಂತ ಹೇಳಿ, ಮತ್ತು ಇನ್ಫ್ಲೇಷನ್ ಅನ್ನುವಂಥದ್ದು ಮೋಸ್ಟ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್ ನಲ್ಲಿ ಇನ್ನು ಕೂಡ ಸೋರಿಂಗ್ ಆಗೇ ಇರೋದ್ರಿಂದಾಗಿ ಈ ಒಂದು ರಿಸೆಷನ್ನಿನ ಭಯ ಕೂಡ ಒಂದು ಕಾರಣ ಆಗ್ತಾ ಇದೆ ಗ್ಲೋಬಲ್ ಲೇ ಆಫ್ಸ್ ಗಳಿಗೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ IMF ಅನ್ನುವಂಥದ್ದು ಸಾಕಷ್ಟು ಕಂಟ್ರೀಸ್ಗಳ GDP ಡೊಮೆಸ್ಟಿಕ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇನ ಫೋರ್ಕಾಸ್ಟ್ ಗಳೇನಿದೆ ಅದನ್ನ 2022-23ರ ಸಾಲಿಗೆ ಒಂದಷ್ಟು ಕಡಿಮೆ ಕೂಡ ಮಾಡಿರ್ತಕ್ಕಂಥದ್ದು. ಪ್ಯಾಂಡಮಿಕ್ ಅನ್ನುವಂಥದ್ದು ಇನ್ನೂ ಆನ್ಗೋಯಿಂಗ್ ಅಲ್ಲಿದೆ ಮತ್ತು ರಷ್ಯಾ ಉಕ್ರೇನ್ ಕಾನ್ಫ್ಲಿಕ್ಟ್ ಇವೆಲ್ಲವ ಕಾರಣವನ್ನ ನೀಡಿ GDPಯನ್ನ ಏನು ಕಡಿತಗೊಳಿಸಿರೋದನ್ನ ಏನಿದೆ ಅದು ಕೂಡ ಒಂದು ರೀತಿಯ ಕಾರಣ ಆಗ್ತದೆ. ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಗಳ ಮೇಲೆ ಡಿಪೆಂಡೆನ್ಸಿ ಅನ್ನುವಂಥದ್ದು ಡಿಕ್ರೀಸ್ ಆಗ್ತಾ ಇರ್ತಕ್ಕಂಥದ್ದು. ಡಿಕ್ರೀಸಿಂಗ್ ಡಿಪೆಂಡೆನ್ಸ್ ಆನ್ ಆನ್ಲೈನ್ ಪ್ಲಾಟ್ಫಾರ್ಮ್. ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ ಡಿಮ್ಯಾಂಡ್ ಅನ್ನುವಂಥದ್ದು ಹೈ ಆಗಿತ್ತು. ಲಾಕ್ಡೌನ್ ನ ಸಂದರ್ಭದಲ್ಲಿ ಲಾಟ್ ಆಫ್ ಟೈಮ್ ಮನೆಯಲ್ಲೇ ಕಳಿತಿರ್ಬೇಕಾದಂತ ಸಂದರ್ಭದಲ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಗಳ ಬಳಕೆ ಹೆಚ್ಚಾಗ್ತಿತ್ತು. ಆದ್ರೆ ಈಗ ಅದರ ಒಂದು ಬಳಕೆ ಅನ್ನುವಂಥದ್ದು ಒಂದಷ್ಟು ಮಟ್ಟಿಗೆ ಕಡಿಮೆ ಆಗಿದೆ. ಹಾಗಾಗಿ ಆವತ್ತು ಹೆಚ್ಚಿನದಾಗಿ ಏನು ಕೆಲಸಕ್ಕೆ ಅಭ್ಯರ್ಥಿಗಳಿದ್ರು ಇವತ್ತು ಅವರ ಬಳಕೆ ಇಲ್ಲ ಅಂತ ಹೇಳಿ ಅವರನ್ನ ತೆಗೆದು ಹಾಕುವಂತ ಕೆಲಸಗಳು ಸಾಗ್ತಾ ಇದೆ. ಹಾಗಾದ್ರೆ ಇದು ಭಾರತದ ಕಂಪನೀಸ್ಗಳ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಉಂಟು ಮಾಡ್ತಿದೆ, ಅಥವಾ ಭಾರತದ ಕಂಪನೀಸ್ಗಳು ಈ ಸಂದರ್ಭದಲ್ಲಿ ಯಾವ ರೀತಿ ಕಾರ್ಯ ಮಾಡ್ತಿದೆ ಅಂದ್ರೆ, ಇಂಡಿಯನ್ IT ಸರ್ವಿಸಸ್ ಫರ್ಮ್ಸ್ ಅನ್ನುವಂಥದ್ದು ಇಟ್ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಎಂಪ್ಲಾಯರ್ಸ್ ಇನ್ ದಿ ಆರ್ಗನೈಸ್ಡ್ ಸೆಕ್ಟರ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಹಾಗಾಗಿ ಯಾವುದೇ ಜಾಗತಿಕ ಮಟ್ಟದಲ್ಲಿ ಒಂದು ಎಕನಾಮಿಕ್ ಟ್ರೆಂಡ್ ಅನ್ನುವಂಥದ್ದು ಇದೆ ಅಂತ ಅಂದ್ರೆ ಆ ಟ್ರೆಂಡಿನ ಗ್ರೋತ್ ಪ್ರೊಜೆಕ್ಷನ್ಸ್ ಆಗಿರಬಹುದು, ಇವೆಲ್ಲವೂ ಕೂಡ ನಮ್ಮಲ್ಲೂ ಕೂಡ ಇಂಪ್ಯಾಕ್ಟ್ ಅನ್ನ ಹೊಂದಿರುತ್ತೆ. ಮತ್ತು ಮ್ಯಾನೇಜ್ಮೆಂಟ್ಸ್ ಅನ್ನುವಂಥದ್ದು ಹೆಡ್ ಕೌಂಟ್ ನಂಬರ್ಸ್ ಗಳನ್ನ ಕ್ರಿಟಿಕಲ್ ಆಗಿ ನೋಡುವಂಥದ್ದು. ಯಾವಾಗ ಕಾಸ್ಟ್ ಕಟ್ ಮಾಡಬೇಕು ಅನ್ಸುತ್ತೆ, ಯಾವಾಗ ಪ್ರಾಫಿಟ್ ಮಾರ್ಜಿನ್ಸ್ ಗಳು ಕಡಿಮೆ ಆಗ್ತಿದೆ ಅನ್ಸುತ್ತೆ ಮತ್ತು ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತಾರೆ, ಆ ಸಂದರ್ಭದಲ್ಲಿ ಅವರು ಲೇ ಆಫ್ ಅನ್ನ ಒಂದು ಮಾರ್ಗವನ್ನಾಗಿ ಮಾಡ್ಕೊಳ್ಳುವಂಥದ್ದು. ಹಾಗೇನೆ ಫ್ಯೂ ಸೈನ್ಸ್ ಗಳು ನಮಗೆ ನೆಕ್ಸ್ಟ್ ಫ್ಯೂ ಮಂತ್ಸ್ ಗಳಲ್ಲಿ ಈ ರೀತಿಯ ಒಂದು ಲೇ ಆಫ್ಸ್ ಗಳು ನಮ್ಮಲ್ಲೂ ಕಾಣಸಿಗುವಂತದ್ದು ನಮ್ಮಲ್ಲಿ ಈಗಾಗಲೇ ಕಾಣಿಸ್ತಾ ಇರ್ತಕ್ಕಂಥದ್ದು. ನ್ಯೂಸ್ ಆಫ್ ಲೇ ಆಫ್ಸ್ ಅನ್ನುವಂಥದ್ದು ಈಗಾಗಲೇ ಇಂಡಿಯನ್ ಸ್ಟಾರ್ಟ್ಅಪ್ ಫ್ರಂಟ್ ನಲ್ಲಿ ಪ್ರಿಡಾಮಿನೆಂಟ್ಲಿ ಎಜುಕೇಶನ್ ಟೆಕ್ನಾಲಜಿ ಕಂಪನೀಸ್ ಗಳಲ್ಲಿ ಅಥವಾ ಎಜುಕೇಶನ್ ಟೆಕ್ನಾಲಜಿ ಫ್ರಂಟ್ ನಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಈ ರೀತಿಯ ಲೇ ಆಫ್ಸ್ ಗಳಿಂದ ಆಗುವಂತ ಇಂಪ್ಯಾಕ್ಟ್ಸ್ ಏನು ಅಂತ ಅಂದ್ರೆ, ವರ್ಕರ್ಸ್ ಗಳಿಗೆ ಕೆಲಸಗಳನ್ನ ಕಳ್ಕೊಂಡಂತೆ ಆಗುತ್ತೆ. ಹಾಗಾಗಿ ಅವರಿಗೆ ಸೈಕಲಾಜಿಕಲಿ ಒಂದು ರೀತಿಯ ಡ್ಯಾಮೇಜ್ ಅನ್ನುವಂಥದ್ದು ಆಗುತ್ತೆ. ಫಿನಾನ್ಷಿಯಲಿ ಅವರ ಫ್ಯಾಮಿಲೀಸ್ ಗಳು ಕೂಡ ಅಫೆಕ್ಟ್ ಆಗುವಂಥದ್ದು. ಇನ್ನು ಲಾಸ್ ಆಫ್ ಪ್ರಾಸ್ಪೆಕ್ಟ್ಸ್ ಕೂಡ ಆಗುತ್ತೆ. ಒಮ್ಮೆ ಒಬ್ಬ ಕೆಲಸಗಾರ ಕೆಲಸವನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ನ್ಯೂ ಎಂಪ್ಲಾಯರ್ಗೆ ಮತ್ತೊಂದು ಕೆಲಸವನ್ನ ಹುಡುಕೊಳ್ಳುವಂಥದ್ದು ಕನಿಷ್ಠ ಪಕ್ಷ 60 ದಿನಗಳನ್ನಾದ್ರೂ ಕೂಡ ತಗೊಳ್ಳುವಂತದ್ದನ್ನ ಸಾಮಾನ್ಯವಾಗಿ ಕಾಣ್ತೇವೆ. ಹಾಗಾಗಿ ಅವರು ಕೆಲಸಗಳನ್ನ ಬಿಟ್ಟಿದ್ದೆ ಆದಲ್ಲಿ, ಒಂದು ವೇಳೆ ಅವರು US ನಲ್ಲಿ ಒಂದು ಕೆಲಸವನ್ನ ಬಿಡಬೇಕಾದಂತ ಸಂದರ್ಭ ಬಂದ್ರೆ ಪ್ರಾಸ್ಪೆಕ್ಟ್ ಆಫ್ ಲೀವಿಂಗ್ ದ US ಅನ್ನುವಂಥದ್ದು ಕೂಡ ಅವರಿಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಮತ್ತೆ ಆ US ಗೆ ರೀ ಎಂಟರ್ ಆಗ್ಬೇಕು ಅಂತ ಅಂದ್ರೆ ಅದು ಕೂಡ ಸಮಸ್ಯೆ ಆಗುವಂಥದ್ದು. ಮತ್ತು ಕಸ್ಟಮರ್ ಪ್ರಾಸ್ಪೆಕ್ಟ್ ಅನ್ನುವಂಥದ್ದು ಕೂಡ ಡಿಕ್ರೀಸ್ ಆಗುತ್ತೆ. ಎಮೋಷನಲ್ ಡಿಸ್ಟ್ರೆಸ್ ಅನ್ನುವಂಥದ್ದು ಕೂಡ ಕಾಡುತ್ತೆ. ಹಾಗಾದ್ರೆ ಇಂಡಿಯಾದಲ್ಲಿ ಡ್ಯೂರಿಂಗ್ ಅರ್ಲಿಯರ್ ಗ್ಲೋಬಲ್ ರಿಸೆಷನ್ಸ್ ಸಂದರ್ಭದಲ್ಲಿ ಏನಾಗಿತ್ತು ಅಂತ ನೋಡೋದೇ ಆದ್ರೆ, ಈಸ್ ಔಟ್ ಸ್ಟಾಫ್ ಅನ್ನುವಂಥದ್ದು, ಯಾರು ಪರ್ಫಾರ್ಮೆನ್ಸ್ ಲ್ಯಾಡರ್ ನಲ್ಲಿ ಕೆಳಗಿರ್ತಾರೆ ಅಂತ ಸ್ಟಾಫ್ಸ್ ಗಳನ್ನ ತೆಗೆದು ಹಾಕುವಂತದನ್ನ ಭಾರತದಲ್ಲೂ ಕೂಡ ಕಾಣಬಹುದಾಗಿತ್ತು. ಹೆಡ್ ಕೌಂಟ್ ಅಡಿಷನ್ಸ್ ಗಳನ್ನ ಕಂಪನೀಸ್ ಗಳು ಸ್ಲೋ ಡೌನ್ ಮಾಡಿದಂತದನ್ನ ಕೂಡ ಕಾಣಬಹುದಾಗಿತ್ತು ಈ ಹಿಂದೆ ಈಗಾಗಲೇ. ಹಾಗಾಗಿ ಈ ರೀತಿಯಾಗಿ US ನಲ್ಲಿ ಮ್ಯಾಸಿವ್ ಲೇ ಆಫ್ಸ್ ಆಗ್ತಿದೆ ಅಂತ ಅಂದ್ರೆ ಮುಂಬರುವಂತ ದಿನಗಳಲ್ಲಿ ಇದು ಭಾರತಕ್ಕೂ ಕೂಡ ಒಂದು ರೀತಿಯ ಮುನ್ಸೂಚನೆಯಾಗಿರುತ್ತೆ. ಇದ್ರ ಬಗ್ಗೆ ನಾವು ಅಂದ್ರೆ ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಒಂದು ವರಿಯಿಂಗ್ ಏರಿಯಾ ಆಗಬಹುದು ಮುಂಬರುವಂತ ದಿನಗಳಲ್ಲಿ. ಹಾಗಾಗಿ ಇದ್ರ ಬಗ್ಗೆ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಇದ್ರ ಬಗ್ಗೆ ಮಾಹಿತಿ ಇರಲಿ. ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಚರ್ಚೆ ಮಾಡೋಣ. ಶುಡ್ ದೇರ್ ಬಿ ಅ ಪ್ಯಾನಲ್ ಟು ಅಪಾಯಿಂಟ್ ಎಲೆಕ್ಷನ್ ಕಮಿಷನರ್ಸ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ
ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅನ್ನುವಂತ ಪಠ್ಯಕ್ರಮದ ಅಡಿಯಲ್ಲಿ ಇದನ್ನ ನಾವು ಓದ್ಕೊಳ್ಬಹುದಾಗತ್ತೆ. ಎಲೆಕ್ಷನ್ ಕಮಿಷನ್ ನ ಕುರಿತಂತೆ ಹಲವಾರು ಆರ್ಟಿಕಲ್ಸ್ಗಳು ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಪರೀಕ್ಷಾ ದೃಷ್ಟಿಕೋನದಲ್ಲಿ ಇದರ ಕುರಿತಂತೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಆರ್ಟಿಕಲ್ಸ್ಗಳು ಮತ್ತು ಇದು ಯಾವ ಭಾಗದಲ್ಲಿ ಬರುತ್ತೆ ಇವೆಲ್ಲದರ ಮಾಹಿತಿ ನಿಮಗೆ ಸ್ಪಷ್ಟವಾಗಿ ಸ್ಟ್ಯಾಟಿಕ್ ಪೋರ್ಷನ್ ಅನ್ನುವಂಥದ್ದು ಸ್ಟ್ರಾಂಗ್ ಇರಬೇಕಾಗತ್ತೆ. 5 ಜಡ್ಜ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಆಫ್ ದಿ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಬಂಚ್ ಆಫ್ ಪಿಟಿಷನ್ಸ್ಗಳು ಏನಿಲ್ಲಿ ಎಲೆಕ್ಷನ್ ಕಮಿಷನ್ನಲ್ಲಿ ಮತ್ತು ಅವರ ಒಂದು ಕಮಿಷನರ್ಸ್ ಗಳನ್ನ ಅಪಾಯಿಂಟ್ ಮಾಡ್ಕೊಳ್ಳುವಂತ ಒಂದು ಪ್ರೋಸೆಸ್ ನಲ್ಲಿ ರಿಫಾರ್ಮ್ಸ್ ಗಳನ್ನ ತರಬೇಕು ಅಂತ ಹೇಳಿ ರೆಕಮೆಂಡ್ ಮಾಡ್ತಾ ಇದಾವೆ. ಆ ರೀತಿಯ ಪಿಟಿಷನ್ಸ್ ಗಳನ್ನ ಈಗ ಸುಪ್ರೀಂ ಕೋರ್ಟ್ ಎಕ್ಸಾಮೈನ್ ಮಾಡ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಎಲೆಕ್ಟೋರಲ್ ರಿಫಾರ್ಮ್ಸ್ ಅಂಡ್ ರಿಲೆಕ್ಟೆಂಟ್ ಗವರ್ನಮೆಂಟ್ಸ್ ನ ಕುರಿತಂತೆ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಈ ರೀತಿಯ ಎಲೆಕ್ಟೋರಲ್ ರಿಫಾರ್ಮ್ಸ್ ಗಳ ಅವಶ್ಯಕತೆ ಈಗಿನದಲ್ಲ, ಲಾಂಗ್ ಪೆಂಡಿಂಗ್ ಆದಂತ ರಿಫಾರ್ಮ್ಸ್ ಗಳನ್ನ ನಾವು ಕಾಣಬಹುದು. ಲಿಸ್ಟ್ ಆಫ್ ಓವರ್ 20 ರಿಫಾರ್ಮ್ಸ್ ಪ್ರಪೋಸಲ್ಸ್ ಗಳು 2004ರಲ್ಲೇ ಕಂಪೈಲ್ ಆಗಿರ್ತಕ್ಕಂಥದ್ದು. ಮೋರ್ ಪ್ರಪೋಸಲ್ಸ್ ಗಳನ್ನ ಲಿಸ್ಟ್ ಗೆ ಓವರ್ ಟೈಮ್ ಆಡ್ ಮಾಡ್ತಾನೆ ಇದೆ. ಆದ್ರೂ ಕೂಡ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಆಕ್ಷನ್ಸ್ ಗಳನ್ನ ತಗೊಳ್ತಾ ಇಲ್ಲ. ಹಾಗಾಗಿ ಇಲ್ಲಿ ರಿಲೆಕ್ಟೆಂಟ್ ಆಗ್ತಾ ಇದೆ ಗವರ್ಮೆಂಟ್ ಅನ್ನುವಂಥದ್ದು ಕಾಣಿಸ್ತಾ ಇದೆ ನಮ್ಗೆ. ಮತ್ತು ಇನ್ಎಫೆಕ್ಟಿವ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್, ಇದು ಯಾವ ರೀತಿಯಾಗಿ ಕಾಣಿಸುತ್ತೆ ಮಾಡೆಲ್ ಕೋಡ್ ಅಂತ ಅಂದ್ರೆ, ಒಂದು ಕಮಿಷನಿನ ಇನ್ಹೆರೆಂಟ್ ಸ್ಟ್ರಕ್ಚರ್ ಅನ್ನ ಸ್ಟ್ರೆಂಥನ್ ಮಾಡೋದ್ರಿಂದ ಹಿಡಿದು ಮಿಸ್ಯೂಸ್ ಆಫ್ ಮಸಲ್ ಅಂಡ್ ಮನಿ ಪವರ್ ಅನ್ನ ಎಲೆಕ್ಷನ್ಸ್ ನ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡೋದು ಅನ್ನುವಂಥದ್ದಕ್ಕೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನುವಂಥದ್ದು ಬಳಕೆ ಆಗುತ್ತೆ. ಆದ್ರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನುವಂಥದ್ದು ಎಲ್ಲ ಹಂತಗಳಲ್ಲೂ ಕೂಡ ವೈಲೇಟ್ ಆಗ್ತಾ ಇದೆ. ಇದು ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನುವಂಥದ್ದು ಎಫೆಕ್ಟಿವ್ ಆಗ್ತಾ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಇಲ್ಲಿ ರಿಫಾರ್ಮ್ಸ್ ಗಳ ಅವಶ್ಯಕತೆ ಇದೆ. ಆದ್ರೆ ಇದ್ರ ಬಗ್ಗೆ ಕೂಡ ಸರ್ಕಾರ ಯಾವುದೇ ಒಂದು ಆಕ್ಷನ್ಸ್ ಗಳನ್ನ ತಗೊಳ್ತಾ ಇಲ್ಲ. ಇನ್ನ ಜುಡಿಷಿಯಲ್ ಇಂಟರ್ವೆನ್ಷನ್ ಬಿಕಾಸ್ ಆಫ್ ರಿಲೆಕ್ಟೆಂಟ್ ಗವರ್ಮೆಂಟ್. ಹಾಗಾಗಿ ಗವರ್ಮೆಂಟ್ ಇವತ್ತು ಏನು ನಿರ್ಧಾರಗಳನ್ನ ಕಳೆದ 2 ದಶಕಗಳಿಂದ ಈ ರೀತಿಯ ರಿಫಾರ್ಮ್ಸ್ ಗಳ ಪ್ರಪೋಸಲ್ ಬಂದ್ರೂ ಕೂಡ ತಗೊಳ್ಳದೇ ಇದ್ರೂ ಕೂಡ ಅಟ್ಲೀಸ್ಟ್ ಈಗ ನ್ಯಾಯಾಂಗ ಆದ್ರೂ ಕೂಡ ಇದರಲ್ಲಿ ಎಂಟರ್ ಆಗ್ಬೇಕಾದಂತ ಅವಶ್ಯಕತೆ ಇರ್ತಕ್ಕಂಥದ್ದು. ಸೊ ದಟ್ ಎಲೆಕ್ಷನ್ ಕಮಿಷನ್ ಇನ ರಿಫಾರ್ಮ್ಸ್ ಗಳ ಅವಶ್ಯಕತೆ ಇದೆ ಅನ್ನುವಂಥದ್ದು. ಇನ್ನ ಎಲೆಕ್ಷನ್ ಕಮಿಷನರ್ಸ್ ಗಳ ಅಪಾಯಿಂಟ್ಮೆಂಟ್ ನ ಇಶ್ಯೂ ಬಂದಾಗ ದಿನೇಶ್ ಗೋಸ್ವಾಮಿ ಕಮಿಟಿ 1990ರಲ್ಲಿ ಸಜೆಸ್ಟ್ ಮಾಡಿತ್ತು, ಚೀಫ್ ಎಲೆಕ್ಷನ್ ಕಮಿಷನರ್ ಅನ್ನ ಪ್ರೆಸಿಡೆಂಟ್ ಅವರು ಏನು ಅಪಾಯಿಂಟ್ ಮಾಡ್ತಾರೆ ಇದನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವರೊಟ್ಟಿಗೆ ಕನ್ಸಲ್ಟೇಷನ್ ಅನ್ನ ಮಾಡಬೇಕು, ಹಾಗೆ ಲೀಡರ್ ಆಫ್ ಅಪೋಸಿಷನ್ ಒಟ್ಟಿಗೆ ಕನ್ಸಲ್ಟ್ ಅನ್ನ ಮಾಡಿ ಈ ಒಂದು ಪ್ರೋಸೆಸ್ ಆಗುತ್ತೆ ಅಂತ ಹೇಳಿ ಸಜೆಸ್ಟ್ ಮಾಡಿತ್ತು. ಹಾಗೇನೆ ಸ್ಟ್ಯಾಟ್ಯುಟರಿ ಬ್ಯಾಕಿಂಗ್ ಅನ್ನ ಕೊಲಿಜಿಯಂ ಲೆಡ್ ಅಪಾಯಿಂಟ್ಮೆಂಟ್ ಗೆ ನೀಡಬೇಕು ಅನ್ನುವಂಥದ್ದನ್ನ ಕೂಡ ಇಲ್ಲಿ ತಿಳಿಸಿತ್ತು. ಸೇಮ್ ಕ್ರೈಟೀರಿಯಾವನ್ನ ಕಮಿಷನರ್ಸ್ ಗಳನ್ನ ಎಲೆಕ್ಷನ್ ಕಮಿಷನರ್ಸ್ ಗಳನ್ನ ಅಪಾಯಿಂಟ್ ಮಾಡೋದಕ್ಕೆ ಕೂಡ ಫಾಲೋ ಮಾಡಬೇಕು ಅನ್ನುವಂಥದ್ದು ಈ ಒಂದು ಕಮಿಟಿಯ ರೆಕಮೆಂಡೇಶನ್ ಕೂಡ ಆಗಿತ್ತು. ಇನ್ನ ನ್ಯಾಷನಲ್ ಕಮಿಷನ್ ಟು ರಿವ್ಯೂ ದಿ ವರ್ಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇಲ್ಲಿ ಜಸ್ಟಿಸ್ MN ವೆಂಕಟಾಚಲಂ ಅವರ ಕಮಿಷನ್ ನ ಅಡಿಯಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಅದರ್ ಎಲೆಕ್ಷನ್ ಕಮಿಷನರ್ಸ್ ಗಳನ್ನ ಅಪಾಯಿಂಟ್ ಮಾಡ್ಕೊಳ್ಳುವಂತದಕ್ಕೆ ಒಂದು ಬಾಡಿ ಆಗ್ಬೇಕು. ಆ ಬಾಡಿಯಲ್ಲಿ ಪ್ರಧಾನ ಮಂತ್ರಿ ಅವರು ಇರಬೇಕು, ಲೀಡರ್ ಆಫ್ ಅಪೋಸಿಷನ್ ಅವರು ಇರಬೇಕು, ಹಾಗೆ ಲೋಕಸಭೆ ಮತ್ತು ರಾಜ್ಯಸಭೆಯ ಲೀಡರ್ ಆಫ್ ಅಪೋಸಿಷನ್ಸ್ ಗಳ ಜೊತೆಗೆ ಸ್ಪೀಕರ್ ಆಫ್ ಲೋಕಸಭಾ ಮತ್ತು ಡೆಪ್ಟಿ ಚೇರ್ಮನ್ ಆಫ್ ರಾಜ್ಯಸಭಾ ಇವರೆಲ್ಲರನ್ನ ಒಳಗೊಂಡಂತ ಒಂದು ಬಾಡಿ ಅನ್ನುವಂಥದ್ದು ಎಲೆಕ್ಷನ್ ಕಮಿಷನರ್ಸ್ ಗಳನ್ನ ಮತ್ತು ಚೀಫ್ ಎಲೆಕ್ಷನ್ ಕಮಿಷನರ್ ಅನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ನ್ಯಾಷನಲ್ ಕಮಿಷನ್ ಟು ರಿವ್ಯೂ ದಿ ವರ್ಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಫಾರ್ಮ್ ಆಗಿದ್ದಂತ ಕಮಿಷನ್ ಇನ ಒಂದು ರಿಸಲ್ಟ್ ಅಥವಾ ರೆಕಮೆಂಡೇಶನ್ ಕೂಡ ಆಗಿತ್ತು. ಹಾಗೇನೆ 255ನೇ ಲಾ ಕಮಿಷನ್ ಇನ ರಿಪೋರ್ಟ್ ಕೂಡ ಇದನ್ನ ಚೇರ್ಮನ್ ಆಗಿ ಜಸ್ಟಿಸ್ AP ಶಾನ್ ಅವರು ಇದ್ರು. ಆ ಸಂದರ್ಭದಲ್ಲಿ ಕೂಡ ಎಲೆಕ್ಷನ್ ಕಮಿಷನರ್ಸ್ ಗಳ ಅಪಾಯಿಂಟ್ಮೆಂಟ್ ಅನ್ನುವಂಥದ್ದು ಪ್ರೆಸಿಡೆಂಟ್ ಅವರಿಂದ ಆಗಬೇಕು. ಆದ್ರೆ 3 ಮೆಂಬರ್ ಕೊಲಿಜಿಯಂ ಅನ್ನ ಹೊಂದಿರತಕ್ಕಂತ ಒಂದು ಕಮಿಟಿಯ ಕನ್ಸಲ್ಟೇಷನ್ ಒಟ್ಟಿಗೆ ಆಗಬೇಕು. ಆ ಒಂದು 3 ಮೆಂಬರ್ ಕೊಲಿಜಿಯಂ ನಲ್ಲಿ ಪ್ರಧಾನ ಮಂತ್ರಿಯವರು ಮತ್ತು ಅಪೋಸಿಷನ್ ಆಫ್ ದಿ ಲೋಕಸಭಾ ಲೀಡರ್ ಆಫ್ ದಿ ಅಪೋಸಿಷನ್ ಆಫ್ ದಿ ಲೋಕಸಭಾ ಅವರು ಹಾಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈ ಮೂವರೊಟ್ಟಿಗೆ ಕನ್ಸಲ್ಟೇಷನ್ ಅನ್ನ ಮಾಡಿ ಪ್ರೆಸಿಡೆಂಟ್ ಅವರು ಎಲೆಕ್ಷನ್ ಕಮಿಷನರ್ ಅನ್ನ ಅಪಾಯಿಂಟ್ ಮಾಡಬೇಕು ಅಂತ ಲಾ ಕಮಿಷನ್ ರಿಪೋರ್ಟ್ ಕೂಡ ತಿಳಿಸಿತ್ತು. ಹಾಗಿದ್ದು ಕೂಡ ಈಗಿನ ಪ್ರೋಸೆಸ್ ಅನ್ನುವಂಥದ್ದು ವಿಭಿನ್ನವಾಗೇ ಇದೆ. ಹಾಗಾಗಿ ಈ ಒಂದು ಎಲೆಕ್ಷನ್ ಕಮಿಷನರ್ಸ್ ಗಳನ್ನ ಅಪಾಯಿಂಟ್ ಮಾಡೋದಕ್ಕೆ ಒಂದು ಪ್ಯಾನಲ್ ಇರಬೇಕಾ ಅನ್ನುವಂಥದ್ರ ಬಗ್ಗೆ ಈಗ ಸಾಕಷ್ಟು ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ಮತ್ತು ಎಲೆಕ್ಷನ್ ಕಮಿಷನರ್ಸ್ ಗಳ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಕೂಡ ಈಗ ಸಾಕಷ್ಟು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಚಾರ ಆಗ್ತಾ ಇದೆ. ಹಾಗಾದ್ರೆ ಯಾಕೆ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಅನ್ನುವಂಥದ್ದು ಎಲೆಕ್ಷನ್ ಕಮಿಷನರ್ಸ್ ಗಳಿಗೆ ಇಂಪಾರ್ಟೆಂಟ್ ಅಂತ ಅಂದ್ರೆ, ಹೆಸಿಟೆನ್ಸಿ ಉಂಟಾಗುತ್ತೆ ಒಂದು ವೇಳೆ ಎಲೆಕ್ಷನ್ ಕಮಿಷನರ್ಸ್ ಗಳಿಗೆ ಟೆನ್ಯೂರ್ ಅನ್ನುವಂಥದ್ದು ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಇಲ್ಲ ಅಂತ ಅಂದ್ರೆ ಅವ್ರು ಯಾವುದೇ ಕಾರ್ಯಗಳನ್ನ ಮಾಡೋದಕ್ಕೆ ಇಂಡಿಪೆಂಡೆಂಟ್ ಆಗಿ ಆಕ್ಟ್ ಮಾಡೋದಕ್ಕೆ ಅವರು ಹೆಸಿಟೇಟ್ ಮಾಡಬೇಕಾದಂತ ಸಂದರ್ಭ ಉಂಟಾಗುತ್ತೆ. ಮತ್ತು ಅವರು ಈಗಿರ್ತಕ್ಕಂಥ ಸರ್ಕಾರಕ್ಕೆ ಲಾಯಲ್ ಆಗೇ ಕಾರ್ಯ ಮಾಡಬೇಕಾಗುತ್ತೆ. ಏಕೆಂದ್ರೆ ಅವರಿಗೆ ಅವರ ಟೆನ್ಯೂರಿನ ಒಂದು
ಒಂದು ಸೆಕ್ಯೂರಿಟಿ ಅನ್ನುವಂಥದ್ದು ಇರೋದಿಲ್ಲ ಮತ್ತು ನಾನ್ ಎಲಿವೇಶನಿನ ಒಂದು ಫಿಯರ್ ಕೂಡ ಅವರನ್ನ ಕಾಡ್ತಾ ಇರುತ್ತೆ. ಹಾಗಾಗಿ ಸೆಕ್ಯೂರಿಟಿ ಆಫ್ ಟೆನ್ಯೂರ್ನ ಕಡೆ ಕೂಡ ರಿಫಾರ್ಮ್ಸ್ ಗಳನ್ನ ತರುವಂತ ಅವಶ್ಯಕತೆ ಇದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ರಿಮೂವಲ್ ಆಫ್ ಜಡ್ಜ್ನ ವಿಚಾರಕ್ಕೆ ಯಾವ ರೀತಿಯಾಗಿ ಪ್ರೊಸೀಜರ್ ಅನ್ನ ತರ್ತೇವೆ ಅದೇ ಪ್ರೊಸೀಜರ್ ಅನ್ನ ಇಲ್ಲಿ ಎಲೆಕ್ಷನ್ ಕಮಿಷನರ್ಸ್ ಗಳನ್ನ ರಿಮೂವ್ ಮಾಡೋದಕ್ಕೆ ಕೂಡ ಫಾಲೋ ಮಾಡಬೇಕು ಅನ್ನುವಂಥದ್ದು ಇರ್ತಕ್ಕಂಥದ್ದು ಮತ್ತು ಅಪಾಯಿಂಟ್ಮೆಂಟ್ ಅನ್ನ ಕೊಲಿಜಿಯಂನ ಮುಖಾಂತರವಾಗಿ ಮಾಡೋದ್ರ ಬಗ್ಗೆ ಕೂಡ ಇಲ್ಲಿ ಸಜೆಷನ್ಸ್ ಗಳು ಇರ್ತಕ್ಕಂಥದ್ದು. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಗಳನ್ನ ತರೋ ಮುಖಾಂತರವಾಗಿ ರಿಫಾರ್ಮ್ಸ್ ಗಳನ್ನ ಎಲೆಕ್ಷನ್ ಕಮಿಷನ್ಗೆ ತರಬೇಕು ಅನ್ನುವಂಥದ್ದು ಒಟ್ಟಾರೆ ಸಜೆಷನ್ಸ್ ಗಳನ್ನ ಕಾಣಬಹುದಾಗಿದೆ. ಮುಂದಿನ ಆರ್ಟಿಕಲ್ ದ ಬ್ಯಾಟಲ್ ಟು ಬ್ರಿಂಗ್ ಫ್ರೆಶ್ ವಾಟರ್ ಟರ್ಟಲ್ಸ್ ಬ್ಯಾಕ್ ಫ್ರಮ್ ದ ಬ್ರಿಂಕ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಕನ್ಸರ್ವೇಷನ್ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬಹುದಾಗತ್ತೆ. ಫ್ರೆಶ್ ವಾಟರ್ ಟರ್ಟಲ್ಸ್ ಗಳ ಸ್ಮಗ್ಲಿಂಗ್ ಆಗದೆ ಇರುವಂತೆ ತಡೀಲಿಕ್ಕೆ ಸರ್ಕಾರ ಮತ್ತು ಕನ್ಸರ್ವೇಷನಿಸ್ಟ್ಸ್ ಗಳು ತಮ್ಮದೇ ಆದಂತಹ ಎಫರ್ಟ್ಸ್ ಗಳನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ಟರ್ಟಲ್ಸ್ ಗಳ ಕುರಿತಂತೆ ಫ್ರೆಶ್ ವಾಟರ್ ಟರ್ಟಲ್ಸ್ ಗಳನ್ನ ಕನ್ಸರ್ವ್ ಮಾಡೋದ್ರ ಕುರಿತಂತೆ ಈ ಒಂದು ಎಡಿಟೋರಿಯಲ್ ಅನ್ನ ನಾವು ಕಾಣಬಹುದಾಗುತ್ತೆ. ಇದರ ಹಿನ್ನೆಲೆಯಲ್ಲಿ ಭಾರತದಲ್ಲಿರ್ತಕ್ಕಂಥ ಸಿ ಟರ್ಟಲ್ಸ್ ಗಳ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ಭಾರತದಲ್ಲಿ 5 ಸ್ಪೀಸೀಸ್ ಆಫ್ ಸಿ ಟರ್ಟಲ್ಸ್ ಗಳನ್ನ ಕಾಣಬಹುದು. ಒಂದು ಆಲಿವ್ ರಿಡ್ಲಿ ಟರ್ಟಲ್, ಮತ್ತೊಂದು ಗ್ರೀನ್ ಟರ್ಟಲ್, ಮತ್ತೊಂದು ಲಾಗರ್ ಹೆಡ್, ಮತ್ತೊಂದು ಹಾಕ್ಸ್ಬಿಲ್, ಮತ್ತೊಂದು ಲೆದರ್ ಬ್ಯಾಕ್ ಅನ್ನುವಂಥದ್ದು. ಆಲಿವ್ ರಿಡ್ಲಿ, ಲೆದರ್ ಬ್ಯಾಕ್ ಮತ್ತು ಲಾಗರ್ ಹೆಡ್ ಈ ಮೂರನ್ನ ಭಾರತದಲ್ಲಿ ವಲ್ನರಬಲ್ ಅಂತ ಹೇಳಿ IUCN ರೆಡ್ ಲಿಸ್ಟ್ ನಲ್ಲಿ ನಾವು ಕಾಣಬಹುದಾಗುತ್ತೆ. ಹಾಗೇನೆ ಹಾಕ್ಸ್ಬಿಲ್ ಟರ್ಟಲ್ ಅನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಹೇಳಿ, ಗ್ರೀನ್ ಟರ್ಟಲ್ ಅನ್ನ ಎಂಡೇಂಜರ್ಡ್ ಅಂತ ಹೇಳಿ IUCN ರೆಡ್ ಲಿಸ್ಟ್ ನಲ್ಲಿ ಕಾಣಬಹುದಾಗುತ್ತೆ. ಇವೆಲ್ಲವನ್ನ ಕೂಡ ನಾವು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ನ ಅಡಿಯಲ್ಲಿ ಶೆಡ್ಯೂಲ್ 1 ನ ಅಡಿಯಲ್ಲಿ ಇಡಲಾಗಿರ್ತಕ್ಕಂಥದ್ದು. ಅಂದ್ರೆ ಅಟ್ಮೋಸ್ಟ್ ಪ್ರಯಾರಿಟಿಯನ್ನ ಇವುಗಳಿಗೆ ನೀಡಲಾಗ್ತಾ ಇದೆ. ಟರ್ಟಲ್ ಕನ್ಸರ್ವೇಷನ್ ಗಾಗಿ ನ್ಯಾಷನಲ್ ಮರೈನ್ ಟರ್ಟಲ್ ಆಕ್ಷನ್ ಪ್ಲಾನ್ ಅನ್ನ ಕೂಡ ತಂದಿದ್ದೇವೆ ಭಾರತ ಸರ್ಕಾರದಿಂದ. ಇಂಡಿಯನ್ ಓಷನ್ ಇಂಡಿಯನ್ ಓಷನ್ ಸಿ ಟರ್ಟಲ್ ಅಗ್ರಿಮೆಂಟ್ ಅನ್ನುವಂತ ಒಂದು ಅಗ್ರಿಮೆಂಟ್ ಅನ್ನ ಕೂಡ ಮಾಡ್ಕೊಳ್ಳಲಾಗಿದೆ. ಇಂಡಿಯಾ ಇದಕ್ಕೆ ಸಿಗ್ನೇಟರಿ ಕೂಡ ಹೌದು, ಇಂಡಿಯನ್ ಓಷನ್ ಸಿ ಟರ್ಟಲ್ ಅಗ್ರಿಮೆಂಟ್ಗೆ. ಕನ್ಸರ್ವೇಷನ್ ಆನ್ ಮೈಗ್ರೇಟರಿ ಸ್ಪೀಸೀಸ್ಗೆ ಒಂದು ಭಾಗವಾಗಿರ್ತಕ್ಕಂಥದ್ದು. ಹಾಗೆ ಯುನೈಟೆಡ್ ನೇಷನ್ ಬ್ಯಾಕ್ಡ್ ಇನಿಷಿಯೇಟಿವ್ ಆಗಿರ್ತಕ್ಕಂಥದ್ದು ಇದು. ಹಾಗೆ KURMA ಕರ್ಮಾ ಆಪ್ ಅನ್ನುವಂತ ಆಪ್ ಅನ್ನು ಕೂಡ ಬಿಲ್ಡ್ ಮಾಡಲಾಗಿದೆ. ಇದನ್ನ ಇಂಡಿಯನ್ ಟರ್ಟಲ್ ಕನ್ಸರ್ವೇಷನ್ ಆಕ್ಷನ್ ನೆಟ್ವರ್ಕ್ ಅವರು ಇನ್ ಕೊಲಾಬರೇಷನ್ ವಿತ್ ದಿ ಟರ್ಟಲ್ ಸರ್ವೈವಲ್ ಅಲಯನ್ಸ್ ಇಂಡಿಯಾದೊಟ್ಟಿಗೆ ಮತ್ತು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಸೊಸೈಟಿ ಇಂಡಿಯಾದೊಟ್ಟಿಗೆ ಕೊಲಾಬರೇಟ್ ಮಾಡಿ ಡೆವಲಪ್ ಮಾಡಿರ್ತಕ್ಕಂಥದ್ದು. ಇದು ಬಿಲ್ಟ್ ಇನ್ ಡಿಜಿಟಲ್ ಫೀಲ್ಡ್ ಅನ್ನ ಹೊಂದಿರತಕ್ಕಂಥದ್ದು. 29 ಸ್ಪೀಸೀಸ್ ಆಫ್ ಫ್ರೆಶ್ ವಾಟರ್ ಟರ್ಟಲ್ಸ್ ಗಳನ್ನ ಕವರ್ ಮಾಡ್ಕೊಳ್ಳುತ್ತೆ ಮತ್ತು ಟಾರ್ಟಾಯ್ಸ್ ಗಳನ್ನ ಭಾರತದಲ್ಲಿರ್ತಕ್ಕಂಥವನ್ನ. ಹಾಗೆ ವರ್ಲ್ಡ್ ಟರ್ಟಲ್ ಡೇ ಅಂತ ಹೇಳಿ ಪ್ರತಿ ವರ್ಷವೂ ಕೂಡ 23ನೇ ಮೇ ಈ ಒಂದು ದಿನವನ್ನ ಆಚರಿಸ್ತೇವೆ ಅನ್ನುವಂಥದ್ದು ಗೊತ್ತಿರಲಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.